ನಮ್ಮ ಹೆಸರು ಹರ್ಷ, ಶಿವಕೋಟೆ ಹೆಸರುಘಟ್ಟ ಮೇನ್ ರೋಡ್ ಬರೋದು. ಬೆಸ್ಟ್ ಪಪ್ಪಿ ಕೆನಲ್ ಅಂತ. ಈ ಸಿಜು ಮರಿ ಐತೆ, ರಿಟ್ರೀವರ್ ಮರಿ ಐತೆ, ಹಸ್ಕಿ ಮರಿ ಐತೆ. ಸಿಜು ಮರಿ ಒಳ್ಳೆ ಆಫರ್ ಕೊಡ್ತೀನಿ ಇವತ್ತು, 10,000 ರೂಪಾಯಿ. ವ್ಯಾಕ್ಸಿನ್ ಆಗಿರೋದು ಬೇಕಾದ್ರೆ 11,000 ರೂಪಾಯಿ. ನಿಮ್ಗೆ ಇಂಪೋರ್ಟ್ ಬೇಕು ಅಂದ್ರೆ ಬಂದ್ ನೋಡ್ರಿ, ರೇಟ್ ಮಾತಾಡೋಣ. ಹಸ್ಕಿ ಮರಿನೂ ಐತೆ, ರಿಟ್ರೀವರ್ ಮರಿನೂ ಐತೆ. ರಿಟ್ರೀವರ್ ಮರಿ ಬಂದು 12,000. ನಿಮ್ ಫಿಮೇಲ್ ಬೇಕಾದ್ರೆ 10,000 ರೂಪಾಯಿ. ಪೇರ್ ಏನ್ ಎತ್ಕಂತಂದ್ರೆ 15,000. ಸಿಜು ಬೇಕಾದ್ರೆ 19,000 ಗೆ ಪೇರ್ ಕೊಡ್ತೀನಿ. ಹಸ್ಕಿನೂ ಐತೆ. ಹಸ್ಕಿ ಬಂದ್ಬಿಟ್ಟು ಮೇಲ್ ಬಂದ್ಬಿಟ್ಟು 26,000, ಫಿಮೇಲ್ ಬಂದು 18,000. ಬ್ಲೂ ಐಸ್ ಹುಲಿಕೋಟು. ಬರ್ರಿ ನೋಡ್ಸ್ತೀನಿ ಸರ್. ಸಿಜು ಮರಿ ನೋಡ್ರಿ, 25 ಮರಿ ಇವಾಗ ಸ್ಟಾಕ್ ಅವೆ. ಹೆಂಗೈತ್ ಕ್ವಾಲಿಟಿ ನೋಡ್ರಿ, ನೋಸ್ ಔಟ್ ನೋಡ್ರಿ ನಿಮ್ಗೆ. ಸರ್ ಕ್ವಾಲಿಟಿ ಇದ್ರೆ ಮಾರ್ತೀರಿ ಸರ್, ಫ್ರೀಯಾಗಿ ಕೊಡ್ತೀನಿ ಅಂದ್ರು ತಾಣಲ್ಲ ಕ್ವಾಲಿಟಿ ಇಲ್ಲ ಅಂದ್ರೆ. ಇದಕ್ಕೆಲ್ಲಾನು ವ್ಯಾಕ್ಸಿನೇಷನ್ ಆಗಿದ್ಯಾ ಸರ್? ಒಂದೊಂದು ವ್ಯಾಕ್ಸಿನ್ ಆಗೈತೆ. ವ್ಯಾಕ್ಸಿನ್ ಆಗಿರೋದಕ್ಕೆ 1,000 ಜಾಸ್ತಿ, ಇಲ್ಲಾಂದ್ರೆ 10,000 ಆಫರ್ ಪ್ರೈಸ್. ಫಿಮೇಲ್ ಗೆ ಎಷ್ಟಾಗುತ್ತೆ, ಮೇಲ್ ಗೆ ಎಷ್ಟಾಗುತ್ತೆ ಸರ್? ಫಿಮೇಲ್ ಗಾದ್ರೆ ಒಂದು 500 ರೂಪೀಸ್ ಕಮ್ಮಿ, ಮೇಲ್ ಗಾದ್ರೆ 10,000. ಓಕೆ. ಫಿಮೇಲ್ ಗಾದ್ರೆ 9.5. ಈ ಮರಿಗಳೆಲ್ಲಾನು 45 ಡೇಸ್ ಆಗಿದೆ. 45 ಡೇಸ್ ಆಗೈತೆ. 45 ಡೇಸ್ ಮೇಲೆ ತಾಂಬೇಕಾಗಿರೋದು. ಸರ್ ಹಸ್ಕಿನೂ ಇಲ್ಲೇ ಬ್ರೀಡ್ ಮಾಡಿಸ್ತೀನಿ, ನೋಡ್ಸ್ತೀನಿ. ಈಗ ಯಾವ್ದಿದೆ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸಿ ನಮ್ಗೆ. ಓಕೆ ಸರ್. ಓಕೆ. ಈ ಎರಡು ಮಾತ್ರ ಸ್ಪೆಷಲ್ ಆಗಿ ಇಲ್ಲ ಹಾಕಿದಿರಲ್ಲ, ಏನ್ ಸ್ಪೆಷಲ್ ಇದ್ರದ್ದು? ಸರ್ ಇಂಪೋರ್ಟ್ ಇದ್ದು ಕಾಂಬಿನೇಷನ್ ಇದು. ಬ್ಲಡ್ ಲೈನು ಅಷ್ಟೇ, ಇಂಪೋರ್ಟ್ ಬ್ಲಡ್ ಲೈನು. ನಿಮ್ಗೆ ಕ್ವಾಲಿಟಿ ನೋಡ್ರಿ ಯಾವ ತರ ಐತೆ. ಇದಕ್ಕೆ ವ್ಯಾಕ್ಸಿನ್ ಆಲ್ರೆಡಿ ಆಗೈತೆ, ವ್ಯಾಕ್ಸಿನ್ ಕಾರ್ಡು ಐತೆ. ಇಂಪೋರ್ಟ್ ಆಗಿರೋದು ಇದು? ಇಂಪೋರ್ಟ್ ಆಗಿರೋದು. ಇಂಪೋರ್ಟ್ ಅಲ್ಲಿ ಮಾಮೂಲಿ 6 ಲೈನ್ ಅಲ್ಲಿ ಬರೋದು ನಿಮ್ಗೆ. ಓಕೆ. ಏನ್ ಪ್ರೈಸ್ ಕೊಡ್ತೀರಾ ಇದನ್ನ? ಸರ್ ಪ್ರೈಸ್ ಅಂದ್ರೆ ಬಂದು ನೋಡಿ ಇಷ್ಟ ಆಗಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬೇಕಾದ್ರೆ ವಾಕಿಂಗ್ ಬಿಟ್ ನೋಡಿಸ್ತೀನಿ ಅದ್ರೊಳಗೆ, ನೀವು ಒಂದ್ಸತಿ ನೋಡ್ರಿ. ಓಕೆ. ನಿಮ್ಮ ಹತ್ರ ಇದು 2 ಇದೆಯಾ? ಮೇಲು ಫಿಮೇಲ್? ಫಿಮೇಲ್. ಓಕೆ ಓಕೆ. ಬ್ರೋ ಹೇಳಿ, ಈಗ ಆಲ್ರೆಡಿ ಅದ್ ತೋರ್ಸುದ್ರಿ. ಸೊ ಇದಾದ್ಮೇಲೆ ಯಾವ ಬ್ರೋ ಇದು? ಹಸ್ಕಿದ ಇದು? ಇದೆಲ್ಲಾನು ನೀವೇ ಬ್ರೀಡ್ ಮಾಡಿರೋದು? ಹೌದು ಸರ್. ಓಕೆ. ಫಾದರ್ ಮದರ್ ಬೇಕಾದ್ರೆ ನೋಡ್ತೀನಿ, ಇಲ್ಲೇ ಇರ್ತೈತೆ. ಮೇಲ್ ಬಂದು 26,000, ಫಿಮೇಲ್ ಬಂದು 18,000. ನಿಮ್ಗೆ ಕ್ವಾಲಿಟಿ ನೋಡ್ರಿ ಸರ್. ಹುಲಿಕೋಟು, ಡಬಲ್ ಹುಲಿಕೋಟು. ವೈಟ್ ಮರಿನೂ ಐತೆ. ವೈಟ್ ಮರಿ ರೇರು ನಿಮ್ಗೆ. ಬ್ಲೂ ಐಸ್ ವೈಟ್ ಮರಿನೂ ಐತೆ. ಬ್ಲೂ ಐಸ್? ಬ್ಲೂ ಐಸ್. 30 ಡೇಸ್ ಆಗೈತೆ. ಇದು ಎರಡಕ್ಕೂ 45 ಡೇಸ್ ಆಗೈತೆ. ವ್ಯಾಕ್ಸಿನ್ ಆಗೈತೆ. ಇದಕ್ಕಿನ್ನ ವ್ಯಾಕ್ಸಿನ್ ಆಗಿಲ್ಲ, ಪಪ್ಪಿ ಡಿಪಿ ಆಗೈತೆ. ಬ್ಲೂ ಐಸ್ ಗೆ ಅಂದ್ರೆ ರೇಟ್ ಜಾಸ್ತಿ? ಸ್ವಲ್ಪ ರೇಟ್ ಜಾಸ್ತಿ. ನಾರ್ಮಲ್ ಐಸ್ ಇದ್ರೆ ಒಂದ್ 2,000 ಕಮ್ಮಿ ನಿಮ್ಗೆ, ಮೇಲಲ್ಲಾಗ್ಲಿ ಫಿಮೇಲ್ ಆಗ್ಲಿ. ಓಕೆ. ಇದನ್ನ ಸಾಕೋದಕ್ಕೆ ತುಂಬಾ ಸ್ವಲ್ಪ ಕಷ್ಟ ಅಂತ ಅನ್ಬಿಟ್ಟು ಅಂತಾರೆ, ಏನ್ ಹೇಳ್ತೀರಾ ಇದಕ್ಕೆ? ಸಾಕೋದಕ್ಕೆ ಏನು ಕಷ್ಟ ಅಂತ ಏನಿಲ್ಲ ಸರ್. ಏನಂದ್ರೆ ಬಿಸ್ಲಾಗ್ ಕಟ್ಟಾಕ್ಬೇಡ್ದು ಅಷ್ಟೇ. ಈ ಬ್ರೀಡ್ ಹೈಪರ್ ಆಕ್ಟಿವ್ ಇರ್ತವೆ. ಮರಿನೂ ಅಷ್ಟೇ ನೋಡ್ರಿ ಹೆಂಗೈತೆ. ಈ ಕ್ವಾಲಿಟಿ ಮರಿ ಎಲ್ಲೂ ಸಿಗಲ್ಲ ಸರ್. ಬೇಕಾರೆ ನೀವು ಬೇಕಾದ್ರೆ ನಮ್ದೇ ಗಂಡ ಐತೆ, ನೋಡಿಸ್ತೀನಿ. ಬೇಕಾದ್ರೆ ಬಂದ್ ನೋಡ್ರಿ. ಓಕೆ ಸರಿ ಬ್ರೋ. ಈಗ ಎಷ್ಟು ಜೊತೆ ಐತೆ ನಿಮ್ಮ ಹತ್ರ ಈಗ ಪ್ರೆಸೆಂಟ್ ಆಗಿ? ಸರ್ ಪ್ರೆಸೆಂಟ್ ಅಲ್ಲಿ 10 ಮರಿ ಐತೆ ಇವಾಗ. ಇದು ಆಫರ್ ಪ್ರೈಸ್. ಎಷ್ಟು ದಿವಸ ಅಂತ ಹೇಳಕ್ ಆಗಲ್ಲ, ಎಲ್ಲಾನು ಆಫರ್ ಪ್ರೈಸ್. ಇವಾಗ ಸಿಜುನ್ ಹೇಳ್ದಲ್ಲ 10,000, ಅದು ಆಫರ್ ಪ್ರೈಸ್. ಎಷ್ಟು ದಿವಸ ಅಂತ ಹೇಳಕ್ ಆಗಲ್ಲ, ರೇಟ್ ಜಾಸ್ತಿ ಆದ್ರೂ ಆಗ್ಬೋದು ನಿಮ್ಗೆ. ಓಕೆ. ಹಸ್ಕಿದು ಈಗ ಚಿಕ್ಕ ಮರಿಗಳೆಲ್ಲ ತೋರಿಸಿದ್ರಿ, ಈಗ ದೊಡ್ಡ ಮರಿ ತಂದ್ರೆ ಇದ್ರ ವಿಶೇಷತೆ ಏನು ಸರ್? ಅದ್ರ ಮರಿನೇ ಇವು ಸ್ಟೆಟ್ಗಳು. ಕ್ವಾಲಿಟಿ ನೋಡ್ರಿ ಯಾವ ತರ ಐತೆ. ಹುಲಿಕೋಟು. ಇದು ಇಂಪೋರ್ಟ್ ಲೈನೇಜ್. ಇದು ಬಂದು ಇಂಪೋರ್ಟ್ ಲೈನೇಜ್. ಈಗ ಸ್ಟೆಟ್ ಅವೈಲೇಬಲ್ ಐತೆ. 5,000 ರೂಪೀಸ್ ಸ್ಟೆಡ್. ಪಪ್ಪಿ ಮೀಟಿಂಗ್ ಆದ್ರೆ 2,000 ರೂಪೀಸ್ ವಿತ್ ಪಪ್ಪಿ. ಈಗ ಬಂದು ಇಂಪೋರ್ಟ್ ಲೈನೇಜ್. ಅದು ಬಂದು ಈ ಬ್ಲಾಕ್ ಬಂದು ವಿರಾಟ್, ಅದು ಜಾಕಿ. ಇದು ಜಾಕಿ, ಅದು ಜಾನಿ. ಇದು ಎಷ್ಟು ವರ್ಷದ್ದು ಸರ್? ಎಲ್ಲ 2 ಇಯರ್ಸ್ 3 ಇಯರ್ಸ್. ಓಕೆ. ಕ್ವಾಲಿಟಿ ನೋಡಿ ಎಲ್ಲ ಬ್ಲೂ ಐಸ್ ಹುಲಿಕೋಟು ಸರ್. ಡಬಲ್ ಬೋನ್. ಇದು ಮೇಲ? ಇದು ಮೇಲು. ಓಕೆ. ಇವೆಲ್ಲ ಮೇಲೇನಾ? 3 ಮೇಲೆ. ಸೇಲ್ಗೆ ಇಟ್ಕೊಂಡಿದ್ದೀರಾ ಅಥವಾ ಹೆಂಗೆ? ಸರ್ ಸೇಲ್ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. 1.25 ಲಕ್ಷ ಆಗ್ತೈತಿ ನಿಮ್ಗೆ ಅಡಲ್ಟ್. ಮರಿ ರೇಟ್ ಕಮ್ಮಿ. ಮರಿ ಬಂದು 26. ಅಡಲ್ಟ್ ಗೆಲ್ಲ 1.25 ಲಕ್ಷ ಆಗ್ತೈತಿ ನಿಮ್ಗೆ. ಅಲ್ಲ ಇದು ಜಸ್ಟ್ ಇದು ಬ್ರೀಡ್ ಗೋಸ್ಕರ ಮಾಡಿ? ಬ್ರೀಡ್ಗೋಸ್ಕರ. ನಮ್ ಫಿಮೇಲ್ ಒಂದ್ 10 ಫಿಮೇಲ್, ನಮ್ಮ ಹತ್ರ ಒಂದ್ 15 ಫಿಮೇಲ್ ಐತೆ. ಬೇಕಾದ್ರೆ ಬಿಟ್ ನೋಡ್ತೀನಿ ನಿಮ್ಗೆ. ಸರಿ ಬ್ರೋ, ತೋರ್ಸೋದು. ಸರ್ ಇದೆಲ್ಲ ನನ್ನ ಹತ್ರನೇ ಫಸ್ಟ್ ಒಂದ್ 4 ಇದ್ವು. ಅದ್ರಲ್ಲಿ ಬ್ರೀಡಿಂಗ್ ಆಗಿರೋ ನಾನೇ ಮಾಡ್ಕೊಂಡಿರೋದು. ಇವಾಗ ನಾವ್ ಇನ್ ಬ್ರೀಡಿಂಗ್ ಅಂತೂ ಮಾಡಕ್ ಹೋಗಲ್ಲ. ಇವಾಗ ಅದಕ್ಕಂತಾನೆ 3 ಗಂಡವೆ. ಇವಾಗ ಇದ್ರ ಮರಿ ಒಂದು 5-6 ಅವೆ. ಅದ್ರದ್ ಮರಿದ್ ಒಂದ್ 5-6 ಅವೆ. ಆತರ ನಮ್ದು ಮರಿ ನೋಡಿದ್ರಲ್ಲ, ಪೂರ್ತಿ ಕ್ವಾಲಿಟಿ ಇರ್ಬೇಕು. ನಾವು ವರ್ಷಕ್ಕೆ ಒಂದೇ ಸತಿ ಬ್ರೀಡ್ ಮಾಡೋದು. ನಿಮ್ಗೆ ಎಲ್ಲಾ ತರ ಪಪ್ಪಿನೂ ಸಿಗ್ತೈತ್ ನಮ್ಮ ಹತ್ರ. ಲ್ಯಾಬ್ ಬಂದ್ಬಿಟ್ಟು 5,000, ಜರ್ಮನ್ ಶೆಪರ್ಡ್ ಬಂದ್ಬಿಟ್ಟು 10,000,
ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಐತೆ, ಅದ್ರಲ್ಲೇ ನೀವು ಬೇಕಾದ್ರೆ ನೋಡ್ರಿ, ಫುಲ್ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಇರ್ತೈತೆ. ಓಕೆ, ಇದು ಆಫರ್ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಎಷ್ಟು ದಿನ ಇರ್ಬೋದು ಆಫರ್? ಸರ್ ಹೇಳಕ್ಕಾಗಲ್ಲ ಸರ್, ಮರಿ ಹೆಂಗ್ ಖಾಲಿ ಆತೈತೆ ಅದ್ರ ಮೇಲೆ ಆಫರ್ ಅಷ್ಟೇ ಸರ್. ಇವಾಗ ಹೇಳಿದ್ನಲ್ಲ, ಲ್ಯಾಬ್ ಮರಿ ಬಂದ್ಬಿಟ್ಟು 5000 ಐತೆ, ಜರ್ಮನ್ ಶೆಪರ್ಡ್ ಮರಿ ಬಂದು 10,000 ಐತೆ. ಫೋಟೋಸ್ ಎಲ್ಲ ಅಲ್ಲೇ ಅಪ್ಡೇಟ್ ಮಾಡ್ಬಿಟ್ಟಿರ್ತೀನಿ. ನೀವು ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸ್ರಿ, ವಿಡಿಯೋ ಕಳ್ಸ್ರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೇ ಅಪ್ಡೇಟ್ ಮಾಡ್ಬಿಟ್ಟಿರ್ತೀನಿ. ನಿಮ್ಗೆ ಫುಡ್ ಮೇಂಟೆನೆನ್ಸ್ ಅಷ್ಟೇ. ಫುಡ್ ಮೇಂಟೆನೆನ್ಸ್ ಹೇಳಿ. ಫುಡ್ ಮೇಂಟೆನೆನ್ಸ್ ಅಂದ್ರೆ ಕಮ್ಮಿ ನಿಮ್ಗೆ. ಫುಡ್ ಮೇಂಟೆನೆನ್ಸ್ ಅಂದ್ರೆ ಅಡಲ್ಟ್ ಆದ್ರೆ ಚಿಕನ್ ರೈಸು, ಪೆಡಿಗ್ರಿ ರೈಸು ಆ ತರ ಕೊಡ್ಬೋದು ನಿಮ್ಗೆ. ಮರಿಯಿಂದ ಹೆಂಗ್ ತಗೋಬೇಕು ಅಂತ ಹೇಳ್ತೀನಿ. ಒಬ್ಬೊಬ್ರು ಏನು ಅಂದ್ರೆ ಮನೆ ಕಸ್ಟಮರ್ ಬ್ರೀಡ್ ಮಾಡ್ಬಿಟ್ಟಿರ್ತಾರೆ ನಿಮ್ಗೆ, ಅವ್ರ ಏನ್ ಸೇಲ್ ಆಗ್ಬಿಡ್ಲಿ ಏನ್ಬಿಟ್ಟು ಮದರ್ ಮಿಲ್ಕ್ ಮಾತ್ರ ಇರ್ತೈತೆ. ತಾಂಡೋದ್ಮೇಲೆ ಆ ಮರಿ ನಿಮ್ಗೆ ಪೆಡಿಗ್ರಿ ಏನು ರೂಢಿ ಮಾಡಿರಲ್ಲ. ರೂಢಿ ಮಾಡಿ ಇಲ್ದಿದ್ದಾಗ ಬೇಕಾದ್ರೆ ನಿಮ್ ಸಾಯಚ್ಚ ಅವ್ರ ಹತ್ರ ರೇಟ್ ಕಮ್ಮಿ ಅಂತ ತಗೊಂಡ್ರೆ ಅದು ಹೇಳಕ್ಕಾಗಲ್ಲ, ಜ್ವರ ಬತ್ತೈತ ಏನ್ ಬತ್ತೈತಾ ಅಂತ. ನಾವೇನು ಅಂದ್ರೆ 4 ಟೈಮ್ ಪೆಡಿಗ್ರಿ ಪ್ರೋ ಕೊಟ್ಬಿಟ್ಟೆ ನಿಮ್ಗೆ ಕೊಡೋದು. ನಿಮ್ಗೆ ನೀವು ಅಲ್ಲಿಂದ ಕಮ್ಮಿ ಕೊಡ್ತಾರಂತ ತಗೊಂಡ್ರೆ ಅವ್ರು ಬರೇ ಮಿಲ್ಕಲ್ಲೇ ಇದ್ ಮಾಡ್ಬಿಟ್ಟಿರ್ತಾರೆ. ಓಕೆ, ನೀವು ಅಂದ್ರೆ ಮಿಲ್ಕ್ ಎಲ್ಲ ಆದಾದ್ಮೇಲೆ ಪೆಡಿಗ್ರಿ ಅಂದ್ರೆ ಅದು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ನಿಮ್ಗೆ ಕೊಡೋದು. ಅವ್ರಾದ್ರೆ ಮಿಲ್ಕ್ ಮದರ್ ಮಿಲ್ಕ್ ಮಾತ್ರ ಆಗಿದಾದ್ಮೇಲೆ ಹೆಂಗ್ ಸೇಲ್ ಆಗ್ತದ ಹಂಗ್ ಸೇಲ್ ಆಗ್ಲಿ ಅಂತ ಕೊಟ್ಬಿಡ್ತಾರೆ. ಓಕೆ ಓಕೆ, ಈಗ ಮರಿಗಳು ತಗೊಂಡೋಗ್ತಾರಲ್ಲ, ಈಗ ಒಂದ್ ಸ್ವಲ್ಪ ದಿನದಲ್ಲಿ ಏನಾನ ಆಯ್ತು ಅಂತ ಅನ್ಬಿಟ್ಟು ಅಂದ್ರೆ ಆ ತರದವ್ರಿಗೆ ಏನು ಸರ್? ನಮ್ದು ಆ ತರ ವ್ಯಾಕ್ಸಿನ್ ಹಾಕಿ ಮರಿ ನಾವು ಕೊಡೋದು. ಆ ತರ ವ್ಯಾಕ್ಸಿನ್ ಹಾಕ್ಸ್ತಿರ, ಇವಾಗ ಮನೆ ಕಸ್ಟಮರ್ ಮಾಡ್ತಾರೆ ಗೊತ್ತಾ, ವ್ಯಾಕ್ಸಿನ್ ಹಾಕ್ಸ್ತಿರ ಕೊಡಲ್ಲ. ನಾವು ವ್ಯಾಕ್ಸಿನ್ ಆಗಿಲ್ಲ ಅಂದ್ರೆ ವ್ಯಾಕ್ಸಿನ್ ಆಗಿಲ್ಲ ಅಂತಾನೆ ಹೇಳ್ಕೊಡೋದು. ನಮ್ಮ ಹತ್ರ ತಗೊಂಡವ್ರಿಗೆ ಏನು ಅಂದ್ರೆ ಎಲ್ಲಿ ಫುಡ್ ಡಿಸ್ಕೌಂಟ್ ಆಗೋ ರೇಟನ್ನು ಕೊಡ್ಸ್ತೀನಿ ನಿಮ್ಗೆ. 15% ಡಿಸ್ಕೌಂಟ್ ಕೊಡ್ತಾರೆ ನಿಮ್ಗೆ. 15,000ಕ್ಕೆ 1,500 ಕಮ್ಮಿ ಅಂದ್ರೆ ನಮ್ ತಗೊಂಡ್ರೆ ಮಾತ್ರ ನಾವು ಕೊಡೋದು. ಆ ತರ ಕಾಂಟ್ಯಾಕ್ಟ್ ನಂಬರ್, ಇಲ್ಲಾಂದ್ರೆ ಕೊಡಕ್ ಹೋಗಲ್ಲ ನಾವು. ಓಕೆ, ಈಗ ನಿಮ್ಮ ಹತ್ರ ನಾಯಿಗಳು ತಗೊಂತಂದ್ರೆ ವ್ಯಾರಂಟಿ ಆಗ್ಲಿ ಗ್ಯಾರಂಟಿ ಆಗ್ಲಿ ಆ ತರದ್ ಏನಾನ ಇದೆಯಾ? ಸರ್ ವ್ಯಾರಂಟಿ ಅಂತ ಏನಿಲ್ಲ. ಮರಿ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟಿರ್ತೀರಿ. ನೀವು ಚೆನ್ನಾಗಿ ಕೆಜಿ ಒಳಗೆ ಹಾಕೊಂಡ್ ಸಾಕ್ಬೇಕು. ನೀವು ಮರಿಯಿಂದ ಏನು ಅಂದ್ರೆ ಇವಾಗ ಒಬ್ಬೊಬ್ರು ಮರಿ ತಗೊಂಡ್ ಹೋಗ್ಬಿಡೋದು. ಇವಾಗ ಒಂದ್ ಬೆಡ್ಶೀಟ್ ಮೇಲೆ ಬಿಟ್ಬಿಟ್ಟಿರ್ತೀರಾ, ಆ ಬೆಡ್ಶೀಟ್ ಮೇಲೆ ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ, ತಿರ್ಗಾ ಅದೇ ಬೆಡ್ಶೀಟ್ ಮೇಲೆ ಮಲ್ಕೊಂಡ ಕಾಯಿಲೆ ಬತ್ತೈತೆ. ನಾವು ಈಗ ಹೇಳೋದೇನು ಅಂದ್ರೆ ಕೇಜ್ ತಗೋಣಕ್ ಹೇಳ್ತೀನಿ. ನಾವು ಕೆಜಿ ಒಳ್ಳೆ ಕಡೆನೆ ಒಳ್ಳೆ ಪ್ರೈಸ್ಗೆ ಕೊಡ್ಸ್ತೀರಿ ನಿಮ್ಗೆ. ಓಕೆ, ಈಗ ನಿಮ್ಮ ಹತ್ರ ಮರಿ ತಗೊಂತಂದ್ರೆ ಕೆಜಿನು ನೀವು ಹೇಳ್ತೀರಾ? ಒಳ್ಳೆ ಪ್ರೈಸ್ ಎಲ್ಲಿ ಡಿಸ್ಕೌಂಟ್ ಮಾಡ್ತಾರ ಅಂತ ಅಂಗಡಿ ಅಡ್ರೆಸ್ ಕೊಡ್ತೀನಿ ನಿಮ್ಗೆ. ಬೆಂಗಳೂರಿಗೆ 2 ಕಡೆ ಕೊಡ್ತಾರೆ. ಫುಡ್ ಅಷ್ಟೇ 15% ಡಿಸ್ಕೌಂಟ್ ಕೊಡ್ತಾರೆ. ಈಗ ಹಸ್ಕಿ ನಾಯಿಗಳು ಇದಾವೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಬ್ರೀಡ್ ಮಾಡಿಸ್ತೀರಾ ಇಲ್ಲಿ? ಸೊ ಬ್ರೀಡ್ ಮಾಡಿಸೋರ್ಗೆ ಈ ನಾಯಿನು ಕೊಡ್ತೀರಾ? ನಾಯಿನು ಕೊಡ್ತೀನಿ. ಅಪ್ರಾಕ್ಸಿಮೇಟ್ ಅಂತಂದ್ರೆ ಎಷ್ಟಾಗ್ಬೋದು ಒಂದು ಮೇಲ್? ಮೇಲ್ ಬೇಕಾದ್ರೆ 1.25 ಮೇಲೆ ಸರ್. ನಿಮ್ಗೆ 1,25,000 ಮೇಲೆನೆ ನಿಮ್ಗೆ. ಕ್ವಾಲಿಟಿ ಇದ್ದಂಗೆ ಎಲ್ಲ ನಮ್ ನೋಡ್ರಿ, ಬ್ಲೂ ಐಸ್ ಕೋಟಿಂಗು ಹಂಗೆ ಐತೆ. ಓಕೆ, ಓಲಿ ಕೋಟು ಬ್ಲೂ ಐಸ್ ಹಂಗೆ ಐತೆ. 1.25 ಮೇಲೆ ನಿಮ್ಗೆ. ಓಕೆ, ಫೀಮೇಲ್ ಆಯ್ತು ಅಂತಂದ್ರೆ? ಫೀಮೇಲ್ ಆಯ್ತು ಅಂದ್ರೆ ಕ್ವಾಲಿಟಿ ಮೇಲೆ ಸರ್. 15,000 ಐತೆ, 17 ಐತೆ, 25 ಐತೆ. ಆ ತರ ಕೋಟಿಂಗ್ ಮೇಲೆ. ಕೋಟಿಂಗು ವಯಸ್ಸು ನಮ್ಮ ಹತ್ರ ಇರೋದೆಲ್ಲ 2-2.5 ವರ್ಷನೇ. ಎಲ್ಲ ಹುಲಿ ಕೋಟು ಬ್ಲೂ ಐಸ್ ಇರೋದು. ಒಂದೇ ಒಂದ್ ಮಾತ್ರ ನಾರ್ಮಲ್ ಐಸ್ ಐತೆ ಅಷ್ಟೇ. ಇದೊಂದು ನಿಮ್ಗೆ ಇದು ಒಂದೇ ಒಂದ್ ಮಾತ್ರ ನಾರ್ಮಲ್ ಐಸ್. ಇದು ಒಂದು 4 ವರ್ಷ ನನ್ನ ಹತ್ರನೇ ಐತೆ. ಅದಕ್ಕೋಸ್ಕರ ಒಂದೇ ಒಂದ್ ಮಾಡ್ಕೊಂಡಿದೀನಿ ಅಷ್ಟೇ. ಓಕೆ ಓಕೆ, ಬ್ಲೂ ಐಸ್ ಏನಿದೆ ಎಲ್ಲ ಬ್ಲೂ ಐಸ್ ಹುಲಿ ಕೋಟೆ ಇರೋದು. ಒಬ್ಬೊಬ್ರು ನಾರ್ಮಲ್ ಕೋಟ್ ಮಾಡಿ ಬ್ಲೂ ಐಸ್ ಅಂತ ಮರಿಯಾಗ ಏನು ಗೊತ್ತಾಗಲ್ಲ ಅವ್ರಿಗೆ, ತಾಂಬಿಡ್ತಾರೆ. ಫ್ಯೂಚರ್ ಅಲ್ಲಿ ಓದ್ತಾ ಅದು ನಾರ್ಮಲ್ ಕೋಟ್ ಬತ್ತೈತೆ. ನಮ್ಮ ಹತ್ರ ಹುಲಿ ಕೋಟೆ ಅಂತಾನೆ ಹೇಳ್ಕೊಡೋದು. ನಾರ್ಮಲ್ ಕೋಟ್ ಮರಿನೂ ಸಿಗ್ತಾವ 15,000. ಅದು ಕ್ವಾಲಿಟಿ ಕಮ್ಮಿ ಅಂತ ನಾವು ಮಾರಕ್ ಹೋಗಲ್ಲ ಸರ್. ಬೇಕಾದ್ರೆ ಅಡ್ವಾನ್ಸ್ ಹಾಕ್ರೆ ತರ್ಸ್ಕೊಂಡ್ ಕೊಡ್ತೀರಿ ನಿಮ್ಗೆ. 15,000 ಆತೈತೆ. ಮೇಲೂ ಅಷ್ಟೇ, ಫಿಮೇಲು ಅಷ್ಟೇ.